ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇಯ ಜಯಂತ್ಯುತ್ಸವ ಅಂಗವಾಗಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ 6 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರ ಹೀರಾಪುರ ಕ್ಲಾಸ್ನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಗ್ಗೆ ಇನ್ವಿಟೇಷನ್ ತಮಗೆಲ್ಲ ನೀಡಿರೋ ಹಾಗೆ ಕಾರ್ಯಕ್ರಮದ ಏಪ್ರಿಲ್ 10ರಿಂದ 15ರವರೆಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತವೆ. ಮತ್ತು ವಿಶೇಷತೆ ಏನಪ್ಪ ಈ ಕಾರ್ಯಕ್ರಮದ ಅಂತಂದರೆ 135ನೇ ಜಯಂತ್ಯೋತ್ಸವ ಅಂಗವಾಗಿ 135 ಜನರು ನಾವೆಲ್ಲ ಕಣ್ಣುಗಳನ್ನು ದಾನ ಮಾಡೋ ಮುಖಾಂತರ ಇದೊಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋದು. ಹಾಗೆ 5 ಜನ ದೇಹದಾನ ಮಾಡಿರ್ತಕ್ಕಂಥವ್ರಿಗೆ ಈ ನಮ್ಮ ಸಮಾರಂಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸನ್ಮಾನ ಮಾಡಿ ಅಭಿನಂದಿಸೋದು. ಹಾಗೆ ಮತ್ತು ಪ್ರಬಂಧ ಸ್ಪರ್ಧೆ ಮತ್ತು ನಾಟಕ, ಮಕ್ಕಳಿಗೆ ಭಾಷಣ ಇವೆಲ್ಲವನ್ನು ಒಳಗೊಂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಾವೆಲ್ಲರೂ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮ ಬಗ್ಗೆ ಡಿಟೇಲ್ ಆಗಿ ನಮ್ಮ ಡಾಕ್ಟರ್ ಅನಿಲ್ ಟೆಂಗ್ಳಿ ಅವರು ಮಾತಾಡ್ತಾರೆ. ಎಲ್ರಿಗೂ ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅರವಿಂದ್ ಕಮಲಾಪುರ್ ಮತ್ತು ಹನುಮಂತ್ ಇಟಗಿ ಹಾಗೂ ಅಲ್ಲಂ ಪ್ರಭು ನಿಂಬರ್ಗ ಅವರ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 6ನೇ ತಾರೀಕಿಗೆ ಏನಂದ್ರೆ ಬಾಬಾ ಸಾಹೇಬರ ಮತ್ತು ಸಂವಿಧಾನದ ಕುರಿತು ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಕ್ರಮ, ಮತ್ತೆ ಅದೇ ದಿನ ಮಕ್ಕಳಿಗಾಗಿ ಭಾಷಣ ಸ್ಪರ್ಧೆ ಕಾರ್ಯಕ್ರಮ, ಇದಕ್ಕೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ಮತ್ತೆ ಏಪ್ರಿಲ್ 10ರಿಂದ 15ರವರೆಗೆ ನಿರಂತರವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿನ ಕರ್ನಾಟಕದ ಖ್ಯಾತ ಚಿಂತಕರು ಮತ್ತು ಹಿರಿಯ ಚಲನಚಿತ್ರ ನಟರಾಗಿರ್ತಕ್ಕಂತಹ ಅಶೋಕ್ ಅವರು ಈ ಉತ್ಸವದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅದೇ ದಿನ ಹಾರ ಮಹೇಶ್ವರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮತ್ತೆ ಕವಿತಾ ರೆಡ್ಡಿ, ಪ್ರೊಫೆಸರ್ ಆರ್ ಡಿ ಮಲ್ಲಯ್ಯ, ಕೊಟಗನಹಳ್ಳಿ ರಾಮಯ್ಯ, ಮತ್ತೆ ನಿಜಗುಣಾನಂದ ಸ್ವಾಮೀಜಿ ಇಂತಹ ಪ್ರಮುಖ ಚಿಂತಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ನಾಟಕ ಪ್ರದರ್ಶನ, ಮತ್ತೆ 135 ಜನ ನೇತ್ರದಾನ ಮಾಡೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ಲಿಕ್ಕೆ ನಾವು ಆಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ನಗರದ ಎಲ್ಲ ವಿಚಾರವಂತರು, ಪ್ರಗತಿಪರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ವೈದ್ಯಕೀಯ, ವಕೀಲು, ಮತ್ತೆ ಇಂಜಿನಿಯರು ಮತ್ತು ಪತ್ರಿಕಾ ರಂಗದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿರತಕ್ಕಂತಹ ಅನೇಕ ಗಣ್ಯರಿಗೆ ಏನಂದ್ರೆ ಪ್ರತಿನಿತ್ಯ ಏನದಂದ್ರೆ ಅಲ್ಲಿ ಅಭಿನಂದನಾ ಸಮಾರಂಭ ನಡೆಯೋದು, ಪ್ರತಿನಿತ್ಯ ಬಾಬಾ ಸಾಹೇಬರ ಜೀವನಾಧಾರಿತ ಸಂಗೀತ ಕಾರ್ಯಕ್ರಮ ಜರುಗುವುದು, ಪ್ರತಿದಿನ ಬಂದಿರತಕ್ಕಂತಹ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ, ಪ್ರೇಕ್ಷಕರಿಗೆ ಏನಂದ್ರೆ ಊಟದ ವ್ಯವಸ್ಥೆ ಇರುತ್ತೆ. ಇಂತಹ ಹಲವು ಕಾರ್ಯಕ್ರಮಗಳನ್ನು ಒಳಗೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಉತ್ಸವದ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಂಬೇಡ್ಕರ್ ಅರಿವು ಉತ್ಸವ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಕಲಬುರಗಿಯ ಎಲ್ಲ ಪ್ರಗತಿಪರ ಚಿಂತಕರಲ್ಲಿ ಕಳಕಳಿ ಮನವಿ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಭಾಷಣ ಸ್ಪರ್ಧೆ ಮತ್ತು ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಆಸಕ್ತಿ ವಿದ್ಯಾರ್ಥಿಗಳು ತಾವು ಏನದ ಅಂದ್ರೆ ನಾವು ಈಗಾಗಲೇ ಪತ್ರಿಕೆಯಲ್ಲಿ ಮೊಬೈಲ್ ಸಂಖ್ಯೆಯನ್ನ ನೀಡಿದ್ವಿ. ಆ ಮೊಬೈಲ್ ಸಂಖ್ಯೆಗೆ ತಾವು ಸಂಪರ್ಕಿಸುವ ಮೂಲಕ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಸಾಧ್ಯವಾಗದೇ ಇದ್ದಲ್ಲಿ 6ನೇ ತಾರೀಕಿಗೆ ಬೆಳಗ್ಗೆ ತಾವು ಏನಾದ್ರಲ್ಲಿ 9 ಗಂಟೆಗೆ ಹಾಜರಾದ್ರೆ ತಾವು ಅಲ್ಲೇ ಸ್ಪಾಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ಏನಂದ್ರೆ ಪರೀಕ್ಷೆನಲ್ಲಿ ಮತ್ತು ಭಾಷಣ ಸ್ಪರ್ಧೆನಲ್ಲಿ ಭಾಗವಹಿಸಬಹುದು ಅನ್ನುವಂತಹ ಮಾಹಿತಿನೂ ಕೂಡ ಮಾಧ್ಯಮದ ಮೂಲಕ ನಾವು ತಿಳಿಸ್ತಾ ಇದ್ವಿ. ಸೆಂಟ್ ಮೇರಿ ಚರ್ಚ್ ನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕಂತ ನಾವು ಕೇಳ್ಕೊಳ್ತೇವೆ. ಡಾಕ್ಟರ್ ಅನಿಲ್ ಟೆಂಗ್ಳಿ ಅಂತ ಹೇಳಿ, ಸಲಹೆಗಾರರು, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ. ಆತ್ಮೀಯ ಕಲಬುರಗಿ ಜಿಲ್ಲೆಯ ಎಲ್ಲ ಬಾಬಾ ಸಾಹೇಬ್ ಅವರ ಅನುಯಾಯಿಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಏನು ಹೀರಾಪುರ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ, ವಿಭಿನ್ನ ಆಲೋಚನೆ, ವಿಭಿನ್ನ ವಿಚಾರವಂತರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನೇಕ ಚಿಂತಕರನ್ನ, ವಿದ್ವಾಂಸರನ್ನ ಮತ್ತು ಮಠಾಧೀಶರನ್ನ ಕರೆದು ಒಂದು ಅದ್ಧೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದರಲ್ಲಿ ಒಂದು ನಾವು ಈ ಸಾರಿ ಈ ಜಯಂತ್ಯೋತ್ಸವದಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಮೆರವಣಿಗೆ ರಹಿತವಾಗಿರತಕ್ಕಂಥದ್ದು. ಮೆರವಣಿಗೆ ಬಾಬಾ ಸಾಹೇಬರನ್ನ ನೋಡ್ತಾ ಇದ್ದೀವಿ ಇಲ್ಲಿ ತನಕ, ಆದರೆ ಈ ಬಾರಿ
ಬರವಣಿಗೆ ಅಂಬೇಡ್ಕರ್ನ ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಅಂದ್ರೆ ಬಾಬಾ ಸಾಹೇಬರ ಅರಿವು ಏನಿತ್ತು, ಬಾಬಾ ಸಾಹೇಬರನ್ನ ಅರಿತುಕೊಳ್ಳಲಿಕ್ಕೆ ನಾವು ಈ ಬಾರಿ ಹೆಚ್ಚಿನದಾಗಿ ಒತ್ತನ್ನು ಕೊಟ್ಟಿದ್ವಿ. ಇದಕ್ಕಾಗಿ ಹೆಚ್ಚಿನದಾಗಿ ಶ್ರಮಿಸ್ತಕ್ಕಂಥ ನಮ್ಮ ಗೌರವಾನ್ವಿತ ಸಲಹೆಗಾರರಾಗಿರ್ತಕ್ಕಂಥ ಅರವಿಂದ್ ಕಮಲಾಪುರ್ ಸರ್ ಮತ್ತು ಅನಿಲ್ ಟೇಂಗ್ಳಿ ಅವರು, ಪಂಡಿತ್ ಮಧುಗುಣಿಕಿ ಅವರು ಮತ್ತು ಪ್ರಚಾರ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಒಳಗೊಂಡು ನಾನು ಸಮಸ್ತ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ನೋಡಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಿತ ನಮಗೆ ಸಹಕಾರ ನೀಡಬೇಕಂತ ನಾನು ಎಲ್ಲ ಸಮಸ್ತ ಕಲಬುರಗಿ ನಗರದ ಎಲ್ಲ ಜನತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಭೀಮ್. ನನ್ನ ಹೆಸರು ಅಲ್ಲಂಪ್ರಭು ನಿಂಬರ್ಗ, ಗೌರವಾಧ್ಯಕ್ಷರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ, ಹೀರಾಪುರ ವೃತ್ತ, ಕಲಬುರಗಿ.